ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಅಂತಹ ಶೇಂಗಾ ಹೋಳಿಗೆ ಅಥವಾ ಕಡಲೆಕಾಯಿ ಬೀಜದ ಹೋಳಿಗೆ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಎಲ್ಲ ಹೋಳಿಗೆಗಿಂತ ತುಂಬ ಸುಲಭವಾಗಿದೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. 1 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಶೇಂಗಾ ಬೀಜ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಕೈ ಬಿಡಬಾರ್ದು, ಕೈ ಆಡಿಸ್ತಾ ಇರಬೇಕು. ಒಂದೇ ಕಡೆ ಬಿಟ್ಬಿಟ್ರೆ ಸೀದೋಗ್ಬಿಡತ್ತೆ. ಆ ಕಾರಣಕ್ಕೆ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ. ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆ 1 ಕಪ್ಪು ನಾನಿಲ್ಲಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ಅದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಒಂದು ಪರಿಮಳ ಬರುತ್ತೆ ಎಳ್ಳಿಂದು, ಹಾಗೆ ಇದು ಕೂಡ ಚಿಟ್ಪಟ್ ಅಂತ ಸೌಂಡ್ ಬರುತ್ತೆ. ಎಳ್ಳು ಮತ್ತು ಕಡಲೆಕಾಯಿ ಬೀಜ ಈ ಚಳಿಗಾಲದಲ್ಲಿ ಬಹಳಷ್ಟು ಉಪಯೋಗ ಆಗುತ್ತೆ. ನಮ್ಮ ಕೂದಲಿಗಾಗಿರ್ಬೋದು, ಚರ್ಮಕ್ಕಾಗಿರ್ಬೋದು, ಹಾಗೆ ಅಧಿಕ ಪೋಷಕಾಂಶಗಳನ್ನು ಕೂಡ ಹೊಂದಿರುತ್ತೆ. ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ನಾನೀಗ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು. ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಕಣ್ಕಾಗೆ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ರವೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೊದಲು ಎಲ್ಲ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದು ನಾವು ಬೇಳೆ ಹೋಳಿಗೆ ಮಾಡ್ತೀವಲ್ಲ, ಅದಕ್ಕೆ ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು ಕಣಕ ಇದಕ್ಕೆ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ 1-2 ಗಂಟೆ ಬಿಡೋಣ. ಕಣಕ ಚೆನ್ನಾಗಿ 1-2 ಗಂಟೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಹಾಗೆ ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಎಳ್ಳು, ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹುರಿದಿರೋ ಅಂಥ ಕಡಲೆಕಾಯಿ ಬೀಜನ ನಾನು ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡು ಬಂದೆ ನೋಡಿ. ಇದಕ್ಕೀಗ ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಹಾಕ್ಕೊಂಡು ಈಗ ನೈಸ್ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ತರಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಇದ್ರೆ ಸಾಕು. ನೋಡಿ ಈ ಟೈಮ್ನಲ್ಲಿ 2 ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ. ಈ ಕಡಲೆಕಾಯಿ ಬೀಜ ಎಳ್ಳಿನ ಪುಡಿ ಜೊತೆಗೆ ಮಿಕ್ಸ್ ಆದರೆ ಸಾಕು ಇದು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಬೆಲ್ಲದ ಪುಡಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದು. ಇದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಗಟ್ಟಿಗಿರುತ್ತೆ, ಕೈನಲ್ಲಿ ಅದನ್ನೆಲ್ಲ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ, ಬೆಚ್ಚಗಿರೋ ನೀರು. ಈಗ ಎಲ್ಲ ಸೇರಿಸಿ ಹೂರಣಕ್ಕೆ ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗೋಗ್ಬಿಡುತ್ತೆ, ನೋಡಿಬಿಟ್ಟು ಹಾಕೋಬೇಕು. ನೋಡಿ ಈ ಥರ ಕಲಸಿಟ್ರೆ ಸಾಕು. ಹೂರಣ ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಮಚ ಬೆಚ್ಚ ನೀರು ಹಾಕ್ಕೊಂಡ್ರೆ ಸಾಕು, ಈ ಹದದಲ್ಲಿರುತ್ತೆ. ನಾನು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. 9 ಉಂಡೆಗಳಾಗಿದೆ. ನೋಡಿ ಕಣಕ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದು. ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಉಂಡೆ ಮಾಡ್ಕೊಂಡಿರೋ ಅಂಥ ಹೂರಣನ ಅದರಷ್ಟೇ ಕಣಕ ತಗೋಬೇಕಾಗತ್ತೆ ನಾವಿಲ್ಲಿ.
ನಾವು ಎಷ್ಟು ದಪ್ಪ ಉಂಡೆ ಮಾಡ್ಕೊಂಡಿರ್ತೀವೋ ಅದರಷ್ಟೇ ಕಣಕ ತೊಗೊಂಡು ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಬಂದಿದ್ದ ಮೇಲೆ ತೆಗೆದು ಹಾಕೋಬೇಕು ಕಣಕನ. ಹೂರಣ ಮತ್ತು ಕಣಕ ಸಮ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ನೀವು ದಪ್ಪ ಸೈಜ್ ಬೇಕಾದರೆ ದಪ್ಪ ಲಟ್ಟಿಸ್ಕೋಬೋದು, ತೆಳ್ಳಗೆ ಬೇಕಾದರೂ ತೆಳ್ಳಗೂ ಲಟ್ಟಿಸ್ಕೋಬೋದು. ಎಲ್ಲೂ ಹೂರಣ ಹೊರಗಡೆ ಬರೋದಿಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ಬಹಳ ಸುಲಭವಾಗಿ ಮಾಡ್ಕೋಬೋದು. ನಾನು ಹೇಳಿದ ಮೆಷರ್ಮೆಂಟಲ್ಲಿ ಹಾಕಿದ್ರೆ ಎಲ್ಲೂ ನಿಮಗೆ ಹೂರಣ ಹೊರಗೆ ಬರೋದಿಲ್ಲ, ಹೆಚ್ಚು ಸಿಹಿ ಅನಿಸೋದಿಲ್ಲ, ಅಷ್ಟು ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಮತ್ತು ಒಂದು 4-5 ದಿನ ನೀವು ಹೊರಗಡೆ ಇಟ್ಕೊಂಡೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಹೋಳಿಗೆ ಮಾಡೋದಾದರೂ ಹೂರಣನ ಒಳಗಡೆಯಿಂದ ಹೊರಗಡೆ ಲಟ್ಟಿಸ್ಕೊಂಡು ಹೋಗಬೇಕು. ಆವಾಗ ಈ ಎಡ್ಜ್ ಏನಿದೆಯಲ್ಲ ಅದು ಗಟ್ಟಿಯಾಗಲ್ಲ, ಬರೀ ಮೈದಾ ಹಿಟ್ಟೆ ಉಳ್ಕೊಳಲ್ಲ, ಎಲ್ಲ ಕಡೆನೂ ಹೂರಣ ತುಂಬ ಚೆನ್ನಾಗಿ ಹರಡಿರುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೋಬೋದು. ಅಗಲನಾರು ಲಟ್ಟಿಸ್ಕೋಬೋದು, ಇಲ್ಲ ಸಣ್ಣಗಾರು ಲಟ್ಟಿಸ್ಕೋಬೋದು. ನೋಡಿ ಇಷ್ಟು ಅಗಲ ನಾನು ಲಟ್ಟಿಸಿದ್ದೀನಿ, ಅಂಗೈಗಿನ್ನ ಅಗಲ ಆಗಿದೆ. ಸ್ವಲ್ಪ ತುಪ್ಪ ಹಚ್ಚೋಣ. ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ, ಕಡಲೆಕಾಯಿ ಬೀಜ ಆಗಿದ್ದರಿಂದ ಅದರಲ್ಲೇ ಎಣ್ಣೆ ಬಿಟ್ಕೊಳುತ್ತೆ. ಈ ಮೇಲ್ಗಡೆನೂ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಈಗ ಎರಡೂ ಕಡೆ ಮೊಗುಚಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಈಗ ರೆಡಿ ಆಯಿತು ಶೇಂಗಾ ಹೋಳಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ವಿಡಿಯೋ ಅಥವಾ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.